ಹಲೋ ಫ್ರೆಂಡ್ಸ್, ನಾವಿವತ್ತು ಲಸ ಅನ್ನುವಂತ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ. ನೋಡಿ, ಮೊದಲನೇದಾಗಿ ಲಸ ಅಂದ್ರೆ ಏನಂತೇಳಿ ತಿಳ್ಕೊಳ್ಳೋಣ. ನೋಡಿ, ಲಸ ಇದರ ಒಂದು ವಿಸ್ತರಣ ರೂಪ ಏನಂದ್ರೆ ಲಘುತ್ತಮ ಸಾಮಾನ್ಯ ಅಪವರ್ತ್ಯ. ಲಘುತ್ತಮ ಸಾಮಾನ್ಯ ಅಪವರ್ತ್ಯ ಇದನ್ನ ಸಿಂಪಲ್ ಆಗಿ ನಾವೇನ್ ಹೇಳ್ತಾ ಇದ್ದೀವಿ, ಲಸ ಅಂತೇಳಿ ಹೇಳ್ತಾ ಇದ್ದೀವಿ. ಈ ಲಸಾಗೆ ಇಂಗ್ಲಿಷ್ ನಲ್ಲಿ ಏನಂತಾರೆ ಅಂದ್ರೆ ಎಲ್ಸಿಎಂ. ಏನಂತಾರೆ? ಎಲ್ಸಿಎಂ. ಎಲ್ಸಿಎಂ ಅಂದ್ರೆ ಲೀಸ್ಟ್ ಕಾಮನ್ ಮಲ್ಟಿಪಲ್. ಲೀಸ್ಟ್ ಕಾಮನ್ ಮಲ್ಟಿಪಲ್ ಅಂತೇಳಿ. ಹೌದಾ? ಈಗ ನೋಡಿ, ಇವತ್ತು ಎರಡು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ಈ ಎರಡು ಪ್ರಶ್ನೆಗಳ ಒಂದೇನ್ ಮಾಡ್ಬೇಕಾಗಿದೆ, ಲಸವನ್ನು ಕಂಡುಹಿಡಬೇಕಾಗಿದೆ. ಈಗಾಗಲೇ ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ಈ ಒಂದು ಲಸ ಲೆಕ್ಕಗಳನ್ನ ಅಪವರ್ತ್ಯಗಳ ವಿಧಾನದಿಂದ ಬಿಡಿಸೋದನ್ನ ಕಲ್ತೇವೆ. ಹಾಗಾದ್ರೆ ಇವತ್ತು ನಾವು ಯಾವ ವಿಧಾನ ಅಂದ್ರೆ ಭಾಗಾಕಾರ ವಿಧಾನ. ಭಾಗಾಕಾರ ವಿಧಾನದಿಂದ ನಾವೇನ್ ಮಾಡೋಣ, ಇವುಗಳ ಒಂದು ಲಸವನ್ನು ಕಂಡುಹಿಡೋಣ. ಹೌದಾ? ನೋಡಿ, ಯಾವ ರೀತಿಯಾಗಿ ಮಾಡ್ಬೇಕಂದ್ರೆ ಈ ರೀತಿಯಾಗಿ ಬರ್ಕೋಬೇಕು. 14, 16 ಪ್ರಶ್ನೆ ಏನ್ ಕೊಟ್ಟಿದ್ದಾರೆ, 14 ಮತ್ತು 16 ಇವುಗಳ ಒಂದು ಲಸವನ್ನು ನಾವೀಗ ಕಂಡುಹಿಡಬೇಕಾಗಿದೆ. ನೋಡಿ, 14 ಮತ್ತು 16 ಸಮಸಂಖ್ಯೆಗಳಾಗಿರೋದ್ರಿಂದ ಇವೆರಡು ಯಾವುದರಿಂದ ಭಾಗ ಹೋಗ್ತಾ ಇದ್ದೇವೆ, 2ರಿಂದ ಭಾಗ ಹೋಗ್ತವೆ. ಹೌದಾ? ನಮಗೆ ಇವು ಯಾವುದರಿಂದ ಭಾಗ ಹೋಗ್ತವೆ ಅಂತ ತಿಳ್ಕೊಬೇಕಂದ್ರೆ ನಮಗೆ ಬಾಧ್ಯತೆ ನಿಯಮಗಳು ಗೊತ್ತಿರಬೇಕು. ಹೌದಾ? ಇವೆರಡು ಸಮಸಂಖ್ಯೆಗಳಾಗಿರೋದ್ರಿಂದ 2ರಿಂದ ಭಾಗ ಹೋಗ್ತಾ ಇದ್ದೇವೆ. ನೋಡಿ, 2 7 14. ಹೌದಾ? 2 ಎಷ್ಟಲೇ 16, 2 8. ಹೌದಾ? ಇಲ್ಲಿ ನೋಡಿ, ಇಲ್ಲಿ 7 ಬಂತು, ಇಲ್ಲಿ 8 ಇದೆ. ಹಾಗಾದ್ರೆ ಇದು ಬೆಸ ಸಂಖ್ಯೆ ಇತ್ತು, ಇದು ಸಮಸಂಖ್ಯೆ. ಸಮಸಂಖ್ಯೆ ಅಂದ್ರೆ 2ರಿಂದ ಕಟ್ತಾ ಹೋಗ್ತಾ ಇದೆ. ನೋಡಿ, ಮತ್ತೆ 2ರಿಂದ ಹೋಗೋಣ. 7 ಹಾಗೆ ಇಡಿ, 7 ಹಾಗೆ ಇಡಿ. ಯಾಕಂದ್ರೆ ಅದು ಬೆಸ ಸಂಖ್ಯೆ ಆಗಿರೋದ್ರಿಂದ 2ರಿಂದ ಭಾಗ ಹೋಗೋದಲ್ಲ. 2 ಎಷ್ಟಲೇ 8, 2 4. ಇದೇ ರೀತಿಯಲ್ಲಿ ಕಂಟಿನ್ಯೂ ಮಾಡೋಣ. ಮತ್ತೆ 7 ಇದೆ, 4 ಇದೆ, ಮತ್ತು ಸಮಸಂಖ್ಯೆ. ಹೌದಾ? 2 7 ಹಾಗೆ ಇಡಿ. 2 2 4. ಮತ್ತೆ ನೋಡಿ, 7 ಹಾಗೆ ಇಡಿ. 2 ಇದೆ, 2 1 2. ಹೌದಾ? ಈಗ ನೋಡಿ, 1 ಬಂದ್ರೆ ಇಲ್ಲಿಗೆ ಲೆಕ್ಕ ಏನಾಗುತ್ತೋ ಮುಗಿತು. ಹೌದಾ? ಇಲ್ಲಿ ಏನಾಯ್ತು 7. ಹಾಗಾದ್ರೆ 7 ಯಾವ್ದ್ರಿಂದ ಹೋಗ್ತಾ ಇದೆ, 7 7ರಿಂದ. 7 1 7 1. ಅಂದ್ರೆ ನಾವು ಲಸ ಲೆಕ್ಕವನ್ನು ಈ ರೀತಿ ಮಾಡಿದಾಗ ಲಾಸ್ಟ್ ಆಗಿ ನಮ್ಗೆ ಏನ್ ಬರ್ಬೇಕು, 1 1 ಬರ್ಬೇಕು. ಹೌದಾ? ಇಲ್ಲಿವರೆಗೂ ನಾವು ಏನು ಮಾಡೋಣ, ಈ ರೀತಿಯಾಗಿ ಲೆಕ್ಕ ಮಾಡ್ಬೇಕು. ಇನ್ನೇನ್ ಮಾಡ್ಬೇಕಂದ್ರೆ ಇಲ್ಲಿ ಬಂದಿದಾವಲ್ಲ, ಇವಕ್ಕೆ ಏನಂತೀವಿ, ಅವಿಭಾಜ್ಯ ಅಪವರ್ತನಗಳು. ಇವುಗಳ ಒಂದು ಗುಣಲಬ್ಧವನ್ನು ಕಂಡುಹಿಡಿದು ಬಿಟ್ರೆ ಅದೇನಾಯ್ತು, ಈ ಲೆಕ್ಕದ ಲಸ. ಏನಿದೆ ನೋಡಿ, 2 ಎಷ್ಟು ಸಲ ಇದೆ, 1 2 3 4 4 ಸಲ ಇದೆ. 2 ಗುಣಿಸು 2 ಗುಣಿಸು 2 ಗುಣಿಸು 2. ಹೌದಾ? ಮತ್ತೇನಿದೆ, 7 ಇದೆ. ಹಾಗಾದ್ರೆ ಇವನಷ್ಟು ಗುಣಿಸಿದಾಗ ಏನು ಉತ್ತರ ಬರ್ತದಲ್ಲ, ಅದೇ ಏನಾಗಿರ್ತದೆ, ಇವುಗಳ ಒಂದು ಲಸ ಆಗಿರುತ್ತದೆ. 2 2 4 4 2 8. ಹೌದಾ? 8 2 16 16 7 16 7 ಎಷ್ಟಾಗ್ತಾ ಇದೆ ಅಂದ್ರೆ 112 112 ಆಗ್ತಾ ಇದೆ. ಹಾಗಾದ್ರೆ ನಾವು ಲಸವನ್ನು ಕಂಡುಹಿಡಿಯುತ್ತೇವೆ. ಲಸ ಎಷ್ಟಾಯ್ತು, 112. ಹೌದಾ? ಈ 112 ಯಾವುದರ ಒಂದು ಲಸ ಅಂದ್ರೆ 14 ಮತ್ತು 16ರ ಲಸ ಎಷ್ಟಾಯ್ತು, 112. ಹಾಗಾದ್ರೆ ಈ ಲೆಕ್ಕವನ್ನು ಭಾಗಾಕಾರ ವಿಧಾನದಿಂದ ಈ ರೀತಿಯಾಗಿ ನಾವು ಮಾಡಿದ್ದೇವೆ. ಇದೇ ರೀತಿಯಲ್ಲಿ ಇನ್ನೊಂದು ಲೆಕ್ಕವನ್ನ ಮಾಡೋಣ. ಪ್ರಶ್ನೆ ಏನಿದೆ, 18 ಮತ್ತು 24. ಹೌದಾ? ನೋಡಿ, ಈ ರೀತಿಯಲ್ಲಿ ಬರ್ಕೊಂಡಿದ್ದೇವೆ. 18 ಈ ಕಡೆ 24. ಹೌದು ನೋಡಿ, ಇವೆರಡು ಏನಾಗಿದ್ದಾವೆ, ಸಮಸಂಖ್ಯೆಗಳು. ಹಾಗಾದ್ರೆ ಸಮಸಂಖ್ಯೆ ಅಂದ್ರೆ 2ರಿಂದ ಭಾಗ ಹೋಗ್ತಾ ಇದೆ. 2 2 9 18 2 1 2 2. ಇದು ಮತ್ತು ಬೆಸ ಸಂಖ್ಯೆ ಆಯ್ತು, ಇದೇನಾಯ್ತು, ಸಮಸಂಖ್ಯೆ ಆಯ್ತು. ಇದು 2ರಲ್ಲಿ ಹೋಗ್ತಾ ಇದೆ. 9 ಹಾಗೆ ಇಡಿ. 2 6. ಹೌದಾ? ಈಗ ನೋಡ್ರಿ, ಮತ್ತೆ ಸಮಸಂಖ್ಯೆ ಆಯ್ತು, ಮತ್ತೆ 2ರಲ್ಲಿ ಹೋಗ್ತಾ ಇದೆ. 9 ಹಾಗೆ ಇಡಿ. 2 3 6. ಈಗ ನೋಡಿ,
ಇಲ್ಲಿ 9 ಇದೆ, ಇಲ್ಲಿ 3 ಇದೆ. ಹಾಗಾದ್ರೆ ಇವೆರಡೂ ಸಂಖ್ಯೆಗಳು ಯಾವ ಸಂಖ್ಯೆಯಿಂದ ಹೋಗ್ತಾ ಇದ್ದಾವೆ? ಭಾಗ ಹೋಗುತ್ತವೆ. ಹೌದಾ? ಯಾವ ಸಂಖ್ಯೆ ಅಂದ್ರೆ 3. 3 ಮೂರ್ಲೆ 9. ಹೌದಾ? 3 ಮೂರ್ಲೆ 9, 3 ಒಂದ್ಲೆ 3. ಮತ್ತೆ ಇಲ್ಲಿ ಎಷ್ಟಾಯ್ತು? 3 3 ಒಂದ್ಲೆ 3 ಒಂದ್ಲೆ. ಹೌದಾ? ನೋಡಿ ಇಲ್ಲೂ ಕೂಡ ಏನ್ ಬಂತು? 1 1 ಬಂತ. ಹಾಗಾದ್ರೆ ಇಲ್ಲಿ ಏನೇನು ಬಂದಿದ್ದಾವೆ? 2 2 2 3 3. ಹಾಗಾದ್ರೆ ಇವುಗಳನ್ನ ನಾವೇನ್ ಮಾಡಿಬಿಡೋಣ? ಗುಣಿಸ್ಬಿಡೋಣ. 2 ಗುಣಿಸು 2 ಗುಣಿಸು 2 3 ಗುಣಿಸು 3. ಹೌದಾ? 2 2 4 4 2 8. ಹೌದಾ? 8 ಮೂರ್ಲೆ 24. 24 ಮೂರ್ಲೆ ಎಷ್ಟಾಯ್ತು? 72. ಹಾಗಾದ್ರೆ 18 ಮತ್ತು 24ರ ಲಸ ಎಷ್ಟಾಯ್ತು? 72 ಆಯ್ತು. ನೋಡಿ ಫ್ರೆಂಡ್ಸ್, ಈ ರೀತಿಯಲ್ಲಿ ಇವುಗಳ ಒಂದು ಲಸವನ್ನು ಕಂಡುಹಿಡಿಯಬಹುದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಥ್ಯಾಂಕ್ ಯು.